ಎಲ್ಲರಿಗೂ ನಮಸ್ಕಾರ. ಈಗ ಇದು ಸಫಾಯಿ ಕರ್ಮಚಾರಿ ಏನು ನಾವು ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ನಮ್ಮ ಸಫಾಯಿ ಕರ್ಮಚಾರದಲ್ಲಿ 40 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಂತ ಒಂದಿರೋದು. ಈಗ ಹೆಚ್ಚಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಸಮುದಾಯ ಮುಖಂಡರುಗಳನ್ನ, ಅಂಬೇಡ್ಕರ್ ಅವ್ರ ಸಂಘದವ್ರನ್ನ, ಸುಮಾರು ಜನ ಮುಖಂಡರನ್ನ ಕರೆದ್ಬಿಟ್ಟು, ಪೌರಕಾರ್ಮಿಕ ಮುಖಂಡರನ್ನು ಕರೆದ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಒಂದು ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಫಾಯಿ ಕರ್ಮಚಾರಿ ಚೇರ್ಮನ್ರಾದಂಥ ಮುರಳಿ ಅಶೋಕ್ ಸಾಲಪ್ಪನವರು ಅವ್ರ ಹತ್ರ ಅಧಿಕಾರಿಗಳ ಜೊತೆ ಮಾತುಕತೆ ಮಾತಾಡಿ ಇದು ಅನುದಾನನ 2000 ಕೋಟಿ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಚರ್ಚೆ ಆಯಿತು. ಯಾಕಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು ತುಂಬ ಜನನೇ ಇದ್ದಾರೆ, ಆದರೂ ಅದು ಸಾಲ್ತಾ ಇಲ್ಲ. ಈಗ ನಮ್ಮ IPD ಸಾಲಪ್ಪನವ್ರ ಹೆಸರು ಸಫಾಯಿ ಕರ್ಮಚಾರಿ ನಿಗಮ ಮಂಡಳಿಗೆ IPD ಸಾಲಪ್ಪನವರು ಹೆಸರಿಡಬೇಕಂತ ನಮ್ಮ ಅಖಿಲ ಕರ್ನಾಟಕ IPD ಸಾಲಪ್ಪ ಸಂಘದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಪೌರ ಕಾರ್ಮಿಕರು ಇವಾಗ GB ಏನಾಗಿದೆಯಾ ಆ GBಯಲ್ಲಿ 3 ವರ್ಷ 4 ವರ್ಷ ಆಯಿತು. ಒಂದು IPD ಸಾಲಪ್ಪ ಪ್ರಶಸ್ತಿ ಘೋಷಣೆ ಮಾಡಿ ಆವಾಗ BJP ಸರ್ಕಾರ ಇರಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಇದು ಮಾಡಿದ್ರು, ಏನೋ ಪ್ರಶಸ್ತಿ ಘೋಷಣೆ ಮಾಡಿದ್ರು. ಇದುವರೆಗೂ ಆ ಘೋಷಣೆ ಇನ್ನೂ ಮಾಡಿಲ್ಲ, ಆ ಪ್ರಶಸ್ತಿನ ಇನ್ನೂ ಕೊಡ್ತಾ ಇಲ್ಲ. ಅದೇನಾಗಿದೆಯೋ ಗೊತ್ತಿಲ್ಲ. ಸಾಲಪ್ಪ ವರದಿನೂ ಜೀವ ಆಗಿದೆ, ಆದರೂ ಅದ್ರ ಬಗ್ಗೆ ಯಾವುದೂ ಕಿವಿಗೆ ತಗೋತಾ ಇಲ್ಲ. ಅದಾದಮೇಲೆ ತಿರ್ಗಾ ಈಗ ಮುಖಂಡರ ಜೊತೆ ಎಲ್ಲ ಮಾತಾಡಿದ್ದೀವಿ. ನಮ್ಮ ಬಸವರಾಜ್ ಕೌತಾಳಣ್ಣ ಅವ್ರ ಜೊತೆನೂ ಮಾತಾಡಿದ್ದೀವಿ. ಅವರು ನಮ್ಮ ಮುಖ್ಯಮಂತ್ರಿ ಅವ್ರ ಜೊತೆ ವಿಷಯ ತಿಳಿಸ್ತೀನಿ, ಇವಾಗ ಏನಿದೆ ನಾವೆಲ್ಲ ಮಾತಾಡೋಣ ಅಂತ ಹೇಳಿದ್ದಾರೆ. ಒಂದು ಸಂಘಟನೆಯಿಂದ ನಾವೆಲ್ಲ ಸೇರಿಬಿಟ್ಟು ಹೋಯ್ತಾ ಇದ್ದೀವಿ. ಒಂದು ನಿಯೋಜನೆಯಿಂದ ಒಂದು ಸಂಘಗಳೆಲ್ಲ ಸೇರಿಬಿಟ್ಟು ಹೋಯ್ತಾ ಇದ್ದೀವಿ ಅಷ್ಟೇ ಸರ್. ಇವಾಗ 2000 ಕೋಟಿ ಕೇಳಬೇಕಂತ ನಾವು ಇಲ್ಲಿ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಬಂದಿದ್ದೀವಿ ಎಲ್ಲ ಸೇರಿ. ಸರ್ ಆಯಿತು, ಈಗಿನ 2000 ಕೋಟಿನೇ ಮಾಡ್ತಾ ಇದ್ರಲ್ಲ, ಈ 2000 ಕೋಟಿಯಿಂದ ನಿಮಗೆ ಈಗೇನಿದೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಇದು ಅನುಕೂಲ ಆಗುತ್ತಾ ಸರ್? ಖಂಡಿತ ಸಾಲಲ್ಲ. ಈಗ ಕೊಡ್ತಾ ಇರೋದೇ 40 ಕೋಟಿ ಕೊಡ್ತಾ ಇದ್ದಾರೆ, ಆದ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಪರವಾಗಿಲ್ಲ ಈಗ. ಯಾಕಂದರೆ ನಮ್ಮ ಪೌರ ಕಾರ್ಮಿಕರು ಏನೇ ಕೆಲಸ ಮಾಡಿದ್ರು ನೋಡಿ, ಬೇರೆಯವರು ಕೆಲಸಗಳು ಮಾಡಿದ್ರು ಈ ಕೆಲಸ ಯಾರೂ ಮಾಡಲ್ಲ. ನಮ್ಮ ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು ಎಲ್ಲೇ ಇದ್ದರು ಏನೇ ಇದ್ದರು ನಮ್ಮ IPD ಸಾಲಪ್ಪ ಪೌರ ಕಾರ್ಮಿಕರ ಪಿತಾಮಹ ಅವರು, ಈಗ ಮಹಾನಾಯಕರವರು. ಇಡೀ ನಮ್ಮ ರಾಷ್ಟ್ರೀಯ ವೈಸ್ ಚೇರ್ಮನ್ ಆದವರು ನಮ್ಮ IPD ಸಾಲಪ್ಪನವರು. ದಯವಿಟ್ಟು ನಿಮ್ಮ ಮೀಡಿಯಾ ಪ್ರಕಾರ ಹೇಳ್ತಾ ಇದ್ದೀನಿ ನಾನು, ಈ ಸಾಲಪ್ಪ ವರದಿನ ಜಾರಿ ಮಾಡೋ ಥರ ನಿಮ್ಮ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚಾಗಿ ಇದು ಪ್ರಸಾರ ಮಾಡಿ. ಆ ಸಾಲಪ್ಪ ವರದಿನ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರು ಜೀವನ ಸುಗಮವಾಗಿರ್ತದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲ ಮೀಡಿಯಾವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್.